ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಇವತ್ತು ನಾವು ಪಿ ಯು ಸಿ ಪ್ರಥಮ ವರ್ಷ ದಲ್ಲಿ ಬರುವಂಥ ಎರಡನೇ ಚಾಪ್ಟರ್ ದತ್ತಾಂಶಗಳ ಸಂಗ್ರಹಣೆ ಅನ್ನುವಂಥದ್ದು. ಈ ಒಂದು ಅಧ್ಯಾಯದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಇವತ್ತು ನಾವು ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಇಲ್ಲಿ ಒಂದು 5 ರಿಂದ 6 ಪ್ರಶ್ನೆಗಳು ಬರುವಂಥದ್ದು. ಸೊ ಇದ್ರ ಒಳಗೆ ಒಂದು ನಿಮಗೆ ಎಕ್ಸಾಮಿಗೆ ಹೆಲ್ಪ್ ಆಗುವಂಥದ್ದು. ಓಕೆ, ಸೊ ಅದಕ್ಕೆ ಇಲ್ಲಿ ಏನೇನು ಪ್ರಶ್ನೆಗಳಿದೆ ಅಂತ ನಾವು ನೋಡೋಣ, ಒಂದೊಂದಾಗಿ ನಾವು ಚರ್ಚೆ ಮಾಡೋಣ. ಹೌದಾ? ಸೊ ನನ್ನ ಯೂಟ್ಯೂಬ್ ಚಾನಲ್ ಎಕನಾಮಿಕ್ಸ್ ರವಿ 1776 ಅಂತ. ಸೊ ಆಲ್ರೆಡಿ ಕ್ಲಾಸಸ್ಗಳೆಲ್ಲ ಚೆನ್ನಾಗಿ ನಡೀತಾ ಇದ್ದಾವೆ. ಯಾರೆಲ್ಲ ಹೊಸಬರಿದ್ದೀರಿ ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಆಗಿ, ಆಮೇಲೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ. ಹೌದಾ? ಸೊ ಆ ಒಂದು ಇದರಿಂದ ನಾನು ಇವತ್ತೇನು ಮಾಡ್ತಾಯಿದ್ದೀನಿ, ಡೈರೆಕ್ಟ್ ಇವಾಗ ಕಂಟೆಂಟಿಗೆ ಬರ್ತಾಯಿದ್ದೀನಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಸೊ ಇಲ್ಲಿ 6 ಪ್ರಶ್ನೆಗಳಿದೆ. ಸೊ ಈ ಕೆಳಗಿನ ಪ್ರಶ್ನೆಗಳಿಗೆ ಸುಮಾರು 4 ವಾಕ್ಯಗಳಲ್ಲಿ ಉತ್ತರಿಸಿ, ಪ್ರತಿಯೊಂದಕ್ಕೂ 2 ಅಂಕವನ್ನು ಹೊಂದಿರುತ್ತದೆ ಅಂತ. ಹೌದಾ? ಸೊ ಇಲ್ಲಿ ಏನಂದರೆ ಟೋಟಲ್ 6 ಪ್ರಶ್ನೆಗಳಿದೆ. ದತ್ತಾಂಶಗಳ 2 ಮೂಲಗಳು ಅಂತಿದೆ, ಉತ್ತಮ ಪ್ರಶ್ನಾವಳಿಯ 2 ಗುಣಲಕ್ಷಣಗಳು ಅಂತಿದೆ, ದತ್ತಾಂಶಗಳನ್ನು ಸಂಗ್ರಹಿಸುವಂಥ 2 ಯಾವುದಾದರೂ ವಿಧಾನಗಳು ಅಂತಿದೆ, ಆನಂತರ ಜನಗಣತಿ ಮತ್ತು ಮಾದರಿ ಸಮೀಕ್ಷೆ ವ್ಯತ್ಯಾಸ ಅಂತಂತಿದೆ. ಹೌದಾ? ಯಾದೃಚ್ಛಿಕ ಮಾದರಿಯಲ್ಲಿ ಮಾದರಿಯನ್ನು ಆಯ್ಕೆ ಮಾಡುವ 2 ವಿಧಾನಗಳನ್ನು ತಿಳಿಸಿ ಅಂತಿದೆ. ಮತ್ತು ಲಾಸ್ಟ್ ಒನ್ನು ಪೈಲಟ್ ಸಮೀಕ್ಷೆ ಎಂದರೇನು ಅಂತ, ಅಥವಾ ಪೈಲಟ್ ಸಮೀಕ್ಷೆಯ ಅರ್ಥ ಅಂತ. ಸೊ ಇದು ಭಾಳ ಸಲ ನಮಗೆ ಎಕ್ಸಾಮಿಗೆ ಬಂದಿದೆ. ಇದರಲ್ಲಿ ಒಂದು ಪ್ರಶ್ನೆ ಡೆಫಿನೆಟ್ ಆಗಿ ಬರುತ್ತೆ ವಿದ್ಯಾರ್ಥಿಗಳೇ. ಸೊ ಇವಾಗ ನಾವು ಏನು ಮಾಡೋಣ ಅಂತಂದರೆ, ಸೊ ಮೊದಲೇದಾಗಿ ಒಂದೊಂದಾಗಿ ನಾವು ಪ್ರಶ್ನೆಯನ್ನು ಇವತ್ತು ಚರ್ಚೆ ಮಾಡ್ತಾ ಬರೋಣ ವಿದ್ಯಾರ್ಥಿಗಳೇ. ಸ್ವಲ್ಪ ನಿಮಗೆ ದೊಡ್ಡದು ಮಾಡ್ತಾ ಇದ್ದೀನಿ. ಓಕೆ, ಎಸ್ ಸ್ನೇಹಿತರೆ ನೋಡಿ, ಸೊ ಮೊದಲೇ ಪ್ರಶ್ನೆ ಏನಿದೆ ಅಂತ ನೋಡೋಣ. ಸೊ ಇಲ್ಲಿ 1ನೇ ಪ್ರಶ್ನೆಯಲ್ಲಿ ಏನಿದೆ ಅಂದರೆ ದತ್ತಾಂಶ ಅಂತಿದೆ. ಹೌದಾ? ದತ್ತಾಂಶ ಎಷ್ಟು ಪ್ರಕಾರಗಳಾಗಿವೆ, ಅಥವಾ ಅದರ 2 ಮೂಲಗಳು ಯಾವ್ಯಾವು ಅಂತ ನಾವು ತೆಗೆದುಕೊಂಡಾಗ, ಸೊ 1ನೇದು ನಿಮ್ಗೆ ಗೊತ್ತಿದೆ, ಪ್ರಾಥಮಿಕ ದತ್ತಾಂಶ ಮತ್ತು ಮಾಧ್ಯಮಿಕ ದತ್ತಾಂಶ. ಸೊ ಅದಕ್ಕೆ ನಾವು ಏನು ಕರಿತಾ ಇದ್ದೀವಿ, ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ ಅಂತ ಕರಿತಾ ಇದ್ದೀವಿ. ಸೊ ಪ್ರಾಥಮಿಕ ದತ್ತಾಂಶ ಅಂತಂದರೆ ಒಬ್ಬ ವ್ಯಕ್ತಿ, ಸಂಶೋಧಕ ಅಥವಾ ಶೋಧಕ ಅಂತ ಏನು ನಾವು ಕರಿತಾ ಇದ್ದೀವಿ, ಅವನು ಪ್ರಥಮ ಬಾರಿಗೆ, ಹೌದಾ, ಸೊ ಮನೆಗಳ ಮುಖಾಂತರ ಮಾಹಿತಿಗಳನ್ನು ಕಲೆ ಹಾಕುವುದರ ಮೂಲಕ, ಸೊ ಪ್ರಶ್ನೆವಾಳಿಗಳನ್ನು ಕೇಳುವುದರ ಮೂಲಕ ಮಾಹಿತಿಯನ್ನು ಪಡೆಯುತ್ತಿದ್ದರೆ ಅಂಥ ಒಂದು ವಿಧಾನವನ್ನು ನಾವು ಪ್ರಾಥಮಿಕ ದತ್ತಾಂಶ ಅಂತ ಕರಿತಾ ಇದ್ದೀವಿ. ಈ ಪ್ರಾಥಮಿಕ ದತ್ತಾಂಶದ ಮೇಲೆ ಸೊ ನಮಗೆ ಮತ್ತೆ ಒಂದು 4 ಅಂಕದ ಪ್ರಶ್ನೆ ಕೂಡ ಬರುವಂಥ ಸಾಧ್ಯತೆ ಇರ್ಬೋದು. ಅದು ಯಾವ ಥರ ನಾನು ಅಪ್ಲೈಡ್ ಆಗಿ ಕೇಳ್ಬೋದು ಅದರಲ್ಲಿ. ಹೌದಾ? ಸೊ ಅದಕ್ಕೋಸ್ಕರ ಅದು ಏನೇ ಬರಲಿ, ಸೊ ಪ್ರಾಥಮಿಕ ದತ್ತಾಂಶ ಅನ್ನುವಂಥದ್ದು ಪ್ರಥಮ ಬಾರಿಗೆ ಮತ್ತು ಅದನ್ನು ನಾವು ನಂಬಲಿಕ್ಕೆ ಸಾಧ್ಯವಾಗಿರುವಂಥ ಒಂದು ವಿಶ್ವಾಸಾರ್ಹವಾಗಿರುವಂಥ ಒಂದು ವಿಷಯ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಸೊ ಇಲ್ಲಿ ಜಾಸ್ತಿ ಏನಾಗುತ್ತಾ ಇದೆ ಅಂತಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ಸಮಯ ಅವಕಾಶ ತೆಗೆದುಕೊಳ್ತಾ ಇದೆ. ಸೊ ನಿಖರತೆಗೆ ಭಾಳಷ್ಟು ಹತ್ತಿರವಾಗಿರುವಂಥದ್ದು. ಹೌದಾ? ಹಾಗಾಗಿ ಪ್ರಪ್ರಥಮ ಬಾರಿಗೆ ಒಬ್ಬ ವ್ಯಕ್ತಿ ಸಂಶೋಧನೆಯನ್ನು ಕೈಗೊಂಡಿರುವಂಥ ಒಂದು ಅಂಶಗಳು, ಅದಕ್ಕೆ ನಾವು ಅದನ್ನು ಪ್ರಾಥಮಿಕ ದತ್ತಾಂಶ ಅಂತೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಆಮೇಲೆ 2ನೇದು ಮಾಧ್ಯಮಿಕ ದತ್ತಾಂಶ. ಸೊ ಮಾಧ್ಯಮಿಕ ದತ್ತಾಂಶದಲ್ಲಿ ಹೇಗೆ ಅಂತಂತಂದರೆ, ಆಲ್ರೆಡಿ ಒಬ್ಬ ವ್ಯಕ್ತಿ ಅದನ್ನು ಕಂಡುಹಿಡಿದಿರ್ತಾನೆ. ಸೊ ಅದನ್ನು ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಆಲ್ರೆಡಿ ಫೈಂಡ್ ಔಟ್ ಮಾಡಿರ್ತಾನೆ. ಆ ಫೈಂಡ್ ಔಟ್ ಮಾಡಿದ್ದು ಸೊ ಅವನ ಒಂದು ಬೇರೆ ಒಂದು ಉದ್ದೇಶಕ್ಕೋಸ್ಕರ, ಅಥವಾ ಅವನು ಉನ್ನತವಾದಂಥ ಶಿಕ್ಷಣಗೋಸ್ಕರ ಅದನ್ನು ಬಳಸಲ್ಪಟ್ಟರೆ ಅದನ್ನು ನಾವೇನು ಕರಿತಾ ಇದ್ದೀವಿ, ಮಾಧ್ಯಮಿಕ ದತ್ತಾಂಶ ಅಂತ ಕರಿತಾ ಇದ್ದೀವಿ. ಉದಾಹರಣೆಗೆ ಇವಾಗ ಸೊ ಏನಂತಂದರೆ ಪಬ್ಲಿಷ್ ಮಾಡಿರುವಂಥ ಕೆಲವು ಮಾಹಿತಿಗಳು. ಹೌದಾ? ಸೊ ಅದು ಟಿ ವಿ ಮುಖಾಂತರ ಬಂದಿರುವಂಥದ್ದು ದತ್ತಾಂಶಗಳಾಗಿರ್ಬೋದು, ಸೊ ರೇಡಿಯೋ ಮುಖಾಂತರ ಬಂದಿರುವಂಥದ್ದು, ನ್ಯೂಸ್ ಪೇಪರ್ ಮುಖಾಂತರ ಬಂದಿರುವಂಥದ್ದು, ಸೊ ಮ್ಯಾಗ್ಝಿನ್ಗಳ ಮುಖಾಂತರ ಬಂದಿರುವಂಥದ್ದು, ಇವೆಲ್ಲವೂ ಕೂಡ ಮಾಧ್ಯಮಿಕ ದತ್ತಾಂಶಕ್ಕೆ ಹೆಸರಾಗಿರುವಂಥದ್ದು. ಓಕೆ, ಎಸ್. ಸೊ ನೆಕ್ಸ್ಟ್ ಪ್ರಶ್ನೆ ವಿದ್ಯಾರ್ಥಿಗಳೇ, ಪ್ರಶ್ನೆ ಸಂಖ್ಯೆ 2. ಹೌದಾ? ಪ್ರಶ್ನೆ ಸಂಖ್ಯೆ 2. ಸೊ 2ನೇ ಪ್ರಶ್ನೆ ನೋಡಿ, ಉತ್ತಮ ಪ್ರಶ್ನಾವಳಿಯ 2 ಗುಣಲಕ್ಷಣಗಳನ್ನು ಬರೆಯಿರಿ ಅಂತ. ಇಲ್ಲಿ 4 ತೊಗೊಂಡಿದ್ದೀನಿ, ನೀವು 2 ಬರೆದರೂ ಸರಿ, 4 ಬರೆದರೂ ಸರಿ. ಇವುಗಳನ್ನು ವಿಶ್ಲೇಷಣೆ ಮಾಡುವಂಥದ್ದು ಅಥವಾ ವಿವರಿಸುವಂಥದ್ದು ಸೊ ಯಾವುದೇ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ. ಸೊ ಮೊದಲೇ ನೋಡಿ, ಉತ್ತಮ ಪ್ರಶ್ನಾವಳಿಯ 2 ಗುಣಲಕ್ಷಣಗಳಂತಂದರೆ ಏನು ಅಂತಂದರೆ, ಮೊದಲನೇ ಬಾರಿಗೆ ನಾವು ಹೇಳಬೇಕಾದ್ರೆ ಪ್ರಶ್ನಾವಳಿಯು ಹೆಚ್ಚು ಉದ್ದವಾಗಿರಬಾರದು. ಹೌದಾ? ಹೆಚ್ಚು ಉದ್ದವಾಗಿರಬಾರ್ದು ಅಂತಂದರೆ ಏನು ರೀ, ಸೊ ಒಂದೇ ಪ್ರಶ್ನೆ ಅದನ್ನು ಭಾಳ ಲೆಂದಿಯಾಗಿ ನಾವು ತೆಗೆದುಕೊಂಡು ಹೋಗಬಾರ್ದಾಗತ್ತೆ. ಹೌದಾ? ರಾಮನು ಒಬ್ಬ ಪ್ರಸಿದ್ಧ ರಾಜನು. ರಾಮನಿಗೆ ಸೊ 4 ಜನ
ಮಕ್ಕಳು ಅಥವಾ 2 ಜನ ಮಕ್ಕಳು ಅಂತ ನಾವು ಈ ಥರ ಬೇರೆ ಬೇರೆ ರೀತಿಯಾದಂಥ ಸುಮ್ಮನೆ ಒಂದು ಉಲ್ಲೇಖ ಮಾಡ್ತಾ ಹೋಗಬಾರ್ದು. ಅಲ್ಲೇನಾಗಿರಬೇಕು, ನಿಖರವಾಗಿ ಇರಬೇಕು ಅಂತ. ಹೌದಾ? ಸೊ ರಾಮನು ಒಬ್ಬ ರಾಜ ಅಂತೇಳಿ ನಾವು ಅದನ್ನು ಕರಿಬೋದು, ಅಥವಾ ರಾಮ ಒಬ್ಬ ಸೊ ಏನಂತ ಕರಿಬೋದು ಅಂದರೆ ಏನಂತಾರೆ, ಸೊ ಒಂದು ಮುಖ್ಯವಾದಂಥ ರಾಜ ಅಂತೇಳಿ ನಾವು ಅವರನ್ನು ಕರಿಬೋದು. ಈ ಥರ ಸೊ ನೀವು ನಿರ್ದಿಷ್ಟವಾಗಿ ಇರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ವಿದ್ಯಾರ್ಥಿಗಳು. ಸೊ ನೆಕ್ಸ್ಟ್ ಪ್ರಶ್ನಾವಳಿಯು ಸರಣಿ ಸರಣಿ ಸಾಮಾನ್ಯದಿಂದ ನಿರ್ದಿಷ್ಟ ಕಡೆಗೆ ಹೋಗಬೇಕು. ಹೌದಾ? ಸೊ ಮೊದಲು ಅದು ಜನರಲೈಸ್ಡ್ ಇದ್ದಿದ್ದು, ಸೊ ಅದೇನಾಗಬೇಕು, ಪರ್ಟಿಕ್ಯುಲರ್ ಕಡೆಗೆ ಹೋಗ್ಬೇಕಂತ. ಹೌದಾ? ಸೊ ಸಾಮಾನ್ಯವಾಗಿ ನಾವು ಇವತ್ತೇನು ಅಂತಂದರೆ, ಒಬ್ಬ ವ್ಯಕ್ತಿ ಯಾವುದೋ ಒಂದು ತಪ್ಪು ಮಾಡಿದಾನಂತ ಇಟ್ಕೊಳ್ಳಿ ನಮ್ಮ ಕ್ಲಾಸ್ನಲ್ಲಿ. ಹೌದಾ? ಸೊ ಆ ವಿದ್ಯಾರ್ಥಿಯನ್ನು ನಾವು ಡೈರೆಕ್ಟ್ ಟಾರ್ಗೆಟ್ ಮಾಡದೆ, ಸೊ ಅವನ್ನ ಬೇರೆ ಬೇರೆ ಮುಖಾಂತರ ಹೋಗಿ ನಾವು ಅವುಗಳನ್ನು ಏನು ಮಾಡೋದು, ಅವನನ್ನು ಮುಟ್ಟುವಂಥದ್ದು. ಸೊ ಡೈರೆಕ್ಟ್ ಹೋದರೆ ಅವನಿಗೆ ನೋವು ಆಗುವಂಥ ಸಾಧ್ಯತೆ ಇರುತ್ತೆ, ಭಾವನಾತ್ಮಕ, ಸೊ ಅವನು ಡಿಸ್ಟರ್ಬ್ ಆಗ್ಬೋದು. ಹಾಗಾಗಿ ಸೊ ನಾವೇನು ಮಾಡೋದು, ಬೇರೆ ಮುಖಾಂತರ ಸೊ ಅದಕ್ಕೆ ಅವರನ್ನು ಹೇಳೋದ್ರ ಮುಖಾಂತರ ಸೊ ಅವನಿಗೆ ಒಂದು ಗೈಡ್ ಕೊಡುವಂಥದ್ದು, ಈ ರೀತಿಯಾಗಿ ನಾವು ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ಪ್ರಶ್ನಾವಳಿಗಳ ಸರಣಿಯನ್ನು ಸಾಮಾನ್ಯದಿಂದ ನಿರ್ದಿಷ್ಟ ಅಡಿಗೆ ಹೋಗುವಂಥದ್ದು. ಸೊ ಪ್ರಶ್ನೆಗಳು ಖಚಿತವಾಗಿ ಮತ್ತು ಸ್ಪಷ್ಟವಾಗಿರಬೇಕು. ಹೌದಾ? ಯಾವುದೇ ರೀತಿಯಂಥ ಕ್ಲಿಷ್ಟಕರ ಇರಬಾರ್ದು. ಹೌದಾ? ಸೊ ಯಾವುದೇ ರೀತಿಯಂಥ ಗೊಂದಲ ಇರಬಾರ್ದು, ಆದಷ್ಟು ಸ್ಪಷ್ಟವಾಗಿರಬೇಕು. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು, ಆ ಥರ ಒಂದು ಸರಳವಾದಂಥ ಒಂದು ಇದರಲ್ಲಿ ಇರಬೇಕು ಅಂತ. ನೆಕ್ಸ್ಟ್, ಪ್ರಶ್ನೆಗಳು ಪರ್ಯಾಯ ಉತ್ತರಗಳನ್ನು ಸೂಚಿಸಬಾರದು. ನೋಡ್ರಿ, ನೀವು ಧೂಮಪಾನವನ್ನು ಮಾಡುವಿರಾ ಅಂತ ಕೇಳಿದೆ. ಧೂಮಪಾನ ಮಾಡಬಹುದೇ? ಸೊ ನೀವು ಚಹಾ ಕುಡಿಯಬಹುದೇ? ನೋಡ್ರಿ ಪ್ರಶ್ನೆಗಳು. ಸೊ ಇಲ್ಲಿ ನಕಾರಾತ್ಮಕವಾಗಿರುವಂಥ ಸೂಚನೆ ಮಾಡುವಂಥದ್ದು. ಸೊ ಇಲ್ಲಿ ಯಾವುದೇ ಪ್ರಶ್ನೆಗಳಿಗೆ ಸೊ ಅಷ್ಟೊಂದು ಸಮರ್ಪಕವಾದಂಥ ಪ್ರಶ್ನೆಗಳು ಅಲ್ಲ. ಹೌದಾ? ಸೊ ಧೂಮಪಾನದಿಂದ ಆರೋಗ್ಯಕ್ಕೆ ಹಾನಿಕಾರಕವೇ? ಹೌದಾ? ಈ ಥರ ಸುಮಾರು ಪ್ರಶ್ನೆಗಳನ್ನು ನೀವು ರೆಡಿ ಮಾಡ್ಕೋಬೋದು. ಸೊ ಈ ರೀತಿಯಾದಂಥ ಒಂದು ಏನು ಪ್ರಶ್ನೆಗಳು ಪರ್ಯಾಯವಾದಂಥ ಒಂದು ಉತ್ತರಗಳನ್ನು ಕೊಡೋಕ್ಕೆ ಬರಬಾರ್ದು ಅಂತ. ಹೌದಾ? ನೀವು ಎಲ್ಲಿಗೆ ಹೊರಟಿದ್ದೀರಿ? ಹೌದಾ? ಸೊ ನಾವು ಬಿಹಾರಕ್ಕೆ ಹೊರಟಿದ್ದೀವಿ, ನಾವು ಡೆಲ್ಲಿಗೆ ಹೊರಟಿದ್ದೀವಿ. ಹೌದಾ? ಸೊ ನಾನಾ ರೀತಿಯಾದಂಥ ಆಪ್ಷನ್ಸು ಅಲ್ಲಿ ಹುಟ್ಟು ಹಾಕುತ್ತೆ. ಹೌದಾ? ಸೊ ಆ ಥರ ಹುಟ್ಟು ಹಾಕಬಾರ್ದು ಅನ್ನುವಂಥ ಒಂದು ಕಾನ್ಸೆಪ್ಟು. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳು. ಹೌದಾ? ಸೊ ದತ್ತಾಂಶಗಳನ್ನು ಸಂಗ್ರಹಿಸುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ. ಹೌದಾ? ದತ್ತಾಂಶವನ್ನು ಕಂಡುಹಿಡಿಬೇಕಾದ್ರೆ, ಅದನ್ನು ಸಂಗ್ರಹಿಸಬೇಕಾದ್ರೆ ಯಾವ 2 ರೀತಿಯಾದಂಥ ಉದಾಹರಣೆಗಳಿದೆ ಅಥವಾ ವಿಧಾನಗಳಿದೆ ಅಂತ. ಸುಮಾರು 4 ಟೈಪ್ಸು ಇದಾವೆ. ಅದರಲ್ಲಿ ನೀವು 2 ಬರೆದ್ರೂ ಸಾಕು. ಸೊ 4 ಆದರೂ ಬರೀ. ಮೊದಲೇ ನೋಡಿ, ಗಣತಿ ಸಮೀಕ್ಷೆ ವಿಧಾನ ಅಂತ. ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು ವಿದ್ಯಾರ್ಥಿಗಳೇ. ಸೊ ಪ್ರತಿ 10 ವರ್ಷಗೊಮ್ಮೆ ನಾವು ಏನು ಮಾಡ್ತಾ ಇದ್ದೀವಿ, ಸೊ ಇಲ್ಲಿಗೆ ಗಣತಿ ವರ್ಷ ಅಂತ ಹೇಳಿ ನಾವು ಅದನ್ನು ಕರಿತಾ ಇದ್ದೀವಿ. ಸೊ 1881ರಲ್ಲಿ ಪ್ರಪ್ರಥಮ ಬಾರಿಗೆ ಭಾರತದಲ್ಲಿ ನಡೆಯುತ್ತಿರುವಂಥದ್ದು. ಅದಕ್ಕೆ ಗಣತಿ ವರ್ಷ ಅಥವಾ ಜನಗಣತಿ ಅಂತ ನಾವು ಕರಿತಾ ಇದ್ದೀವಿ. ಗಣತಿ ಸಮೀಕ್ಷೆ ವಿಧಾನ ಅಂತೇಳಿ ಇದು 1ನೇದು. ಆನಂತರ 2ನೇದು ನೋಡಿ ವಿದ್ಯಾರ್ಥಿಗಳೇ, ಸೊ ವೈಯಕ್ತಿಕ ಸಂದರ್ಶನ. ಹೌದಾ? ವೈಯಕ್ತಿಕ ಸಂದರ್ಶನ ಅಂತಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ, IAS IPS ಎಲ್ಲ ಮಾಡಬೇಕು ಅಂದರೆ ಸೊ ನಾವೇನು ಮಾಡ್ತಾ ಇದ್ದೀವಿ, ಸೊ ಮೊದಲು ಮೇನ್ ಎಕ್ಸಾಮ್ಸು ಮತ್ತು ಸೆಕೆಂಡ್ ಎಕ್ಸಾಮ್ಸ್ ಎಲ್ಲ ಆದ ನಂತರ ಫೈನಲ್ ಆಗಿ ನಾವು ಅವರನ್ನು ಸೊ ಏನು ಮಾಡ್ತಾ ಇದ್ದೀವಿ ಅಂದರೆ ಇಂಟ್ರಾಗೇಟ್ ಮಾಡೋ ಮುಖಾಂತರ ಸುಮಾರು ಒಂದು 7 ಜನರು ಸೊ ಅಲ್ಲಿ ಏನಾಗಿರ್ತಾರೆ, ವಿದ್ವಾಂಸರು ಅಥವಾ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ಗಳು ಏನು ಮಾಡಿರ್ತಾರೆ, ಅವರನ್ನು ಇಂಟ್ರಾಗೇಟ್ ಮಾಡುವಂಥದ್ದು. ಅವರು ಏನು ಮಾಡ್ತಾರೆ, ನಿಮ್ಮ ಎಬಿಲಿಟಿ ಇದೇನೇ ಇಲ್ಲ ಈ ವ್ಯಕ್ತಿಗೆ ಅನ್ನುವಂಥದ್ದು. ಹೌದಾ? ಯಾಕಂದರೆ ಸೊ ಮುಂದಿನ ದಿನದಲ್ಲಿ ಒಬ್ಬ ಆಫೀಸರ್ ಆಗಿ ಹೊರ ಬರುವಂಥ ಸಾಧ್ಯತೆ ಇರುತ್ತೆ ಅಲ್ಲ, ಅದಕ್ಕೋಸ್ಕರ ಸೊ ಇವನ ಹತ್ರ ಕೆಪಾಸಿಟಿ ಏನಿದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ನಾನಾ ರೀತಿಯಾದಂಥ ನಾನಾ ಆಯಾಮಗಳಿಂದ ಸೊ ಏನು ಮಾಡ್ಬೋದು, ಅವನನ್ನು ಸೊ ಪ್ರಶ್ನೆಗಳನ್ನು ಮಾಡ್ಬೋದು. ಹೌದಾ? ಸೊ ಅಂದರೆ ಏನ್ರಿ, ಒಬ್ಬ ವ್ಯಕ್ತಿಗೆ ಸೊ ಅಲ್ಲಿ ಸೊ 3ರಿಂದ 4 ಜನ ಆಗಿರ್ಬೋದು, 5 ಜನ ಒಂದು ಗುಂಪನ್ನು ಕೂಡ ಅಲ್ಲಿ ಚರ್ಚೆಗೆ ತೆಗೆದುಕೊಳ್ಬೋದು, ಸಂದರ್ಶನ ಮಾಡ್ಬೋದು. ಅಥವಾ ಒಬ್ಬ ವ್ಯಕ್ತಿನೇ ಸಾವಿರಾರು ಅಥವಾ ನೂರಾರು ವಿದ್ಯಾರ್ಥಿಗಳ ಜೊತೆಗೆ ಸಂದರ್ಶನ ಕೂಡ ಮಾಡ್ಬೋದು. ಹೌದಾ? ಸೊ ವೈಯಕ್ತಿಕವಾಗಿ ಇಂಟ್ರಾಗೇಟ್ ಮಾಡ್ಬೋದು. ಈ ಉದಾಹರಣೆಗೆ ನಾವು ತೆಗೆದುಕೊಂಡಾಗ ಗುರುರಾಜ್ ಕರ್ಜಗಿ ಸರ್ ಅವರು. ಹೌದಾ? ಸೊ ಅವರು ಕೂಡ ಏನು ಮಾಡ್ತಾ ಇದ್ದಾರೆ, ಸಾವಿರಾರು ವಿದ್ಯಾರ್ಥಿಗಳನ್ನು ಸೊ ಉದ್ದೇಶಿಸಿ ಆಡುವಂಥದ್ದು. ಹೌದಾ? ಸೊ ಎಲ್ಲ ಒಂದು ಶಿಕ್ಷಕರಿಗೂ ಕೂಡ ಉದ್ದೇಶಿಸಿ ಅವ್ರೇನು ಮಾಡ್ತಾ ಇದ್ದಾರೆ ಅಂತಂದರೆ ಜಾಸ್ತಿ ಇಂಟ್ರಾಗೇಟ್ ಮಾಡುವಂಥದ್ದು. ಹೌದಾ? ಸೊ ನಮಗೇನು ಕೂಡ ಎಷ್ಟೋ ಸಲ ಪ್ರಶ್ನೆಗಳನ್ನು ಕೇಳುವಂಥದ್ದು. ಸೊ ಕೇಳಿ ಅವ್ರೇನು ಮಾಡ್ತಾ ಇದ್ದಾರೆ, ಅವ್ರದ್ದೇ ಆದಂಥ ಒಂದು ಅನಾಲಿಸಿಸನ್ನು ಮಾಡ್ತಾ ಬರ್ತಾ ಇದೆ. ಈ ಥರ ಸುಮಾರು ನೀವೇ ತಯಾರನ್ನು ಮಾಡ್ಕೋಬೋದು. ವೈಯಕ್ತಿಕ ಸಂದರ್ಶನ ಅಂದರೆ ಒಂದು ಗುಂಪು ಒಬ್ಬ ವ್ಯಕ್ತಿಗೂ ಮಾಡ್ಬೋದು, ಅಥವಾ ಒಬ್ಬ ವ್ಯಕ್ತಿಗೆ ಒಂದು ಗುಂಪನ್ನು ಕೂಡ ಪ್ರಶ್ನೆಯನ್ನು ಮಾಡ್ಬೋದು ವಿದ್ಯಾರ್ಥಿಗಳೇ. ಸೊ ಅವ್ರ ಮುಖಾಂತರ ಮಾಹಿತಿಗಳನ್ನು ಕಲೆ ಹಾಕುವಂಥ ಒಂದು ಸಂದರ್ಶನವನ್ನು ವೈಯಕ್ತಿಕ ಸಂದರ್ಶನ ಅಂತ ಕರಿತಾ ಇದ್ದೀವಿ. ಸೊ ನೆಕ್ಸ್ಟ್ ದೂರವಾಣಿ ಸಂದರ್ಶನ ನೋಡಿ ವಿದ್ಯಾರ್ಥಿಗಳೇ.
ಹೌದಾ. ಸೊ ದೂರವಾಣಿ ಸಂದರ್ಶನ ಇದು ಯಾವಾಗ ನಮಗೆ ಜಾಸ್ತಿ ಹೆಲ್ಪ್ ಆಗುತ್ತೆ ಅಂದರೆ ಎಕ್ಸಾಮ್ ಸಮಯದಲ್ಲಿ. ಸೊ ಒಬ್ಬ ವಿಷಯ ತಜ್ಞನನ್ನು ಕರೆಸಿ ನಾವು ಅವನಿಗೆ ಏನು ಮಾಡ್ಬೋದು, ಸೊ ನಾವು ಸಬ್ಜೆಕ್ಟ್ ಸಂಬಂಧಪಟ್ಟಂತೆ ಏನು ಮಾಡ್ಬೋದು, ಪ್ರಶ್ನೆಗಳನ್ನು ಕೇಳುವಂಥದ್ದು. ಹೌದಾ. ಅದು ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗೋಕ್ಕಿಗೋಸ್ಕರ ನಾವೇನು ಮಾಡ್ಬೋದು, ನೇರ ಫೋನಿನ ಮುಖಾಂತರ, ಹೌದಾ, ಒಂದು ಎಕ್ಸ್ಪರ್ಟ್ಸ್ಗಳಿಗೆ ನಾವು ಕರೆಸಿ ಏನು ಮಾಡ್ತಾ ಇದ್ದೀವಿ, ಸೊ ಅಲ್ಲಿ ಕೂಡಿಸಿರ್ತೀವಿ. ಹೌದಾ. ಅವರಿಗೆ ಒಂದು ಟೈಮನ್ನು ಕೊಟ್ಟಿರ್ತೀವಿ. ಆ ಟೈಮ್ನಲ್ಲಿ ನಾವು ಸಾವಿರಾರು ವಿದ್ಯಾರ್ಥಿಗಳು ಅವರನ್ನು ಪ್ರಶ್ನೆನ ಕೇಳ್ಬೋದು. ಹೌದಾ. ಸೊ ಅಲ್ಲಿ ಆ ಪ್ರಶ್ನೆಯಲ್ಲಿ ಅವರು ಆ ಒಂದು ಆನ್ಸರನ್ನು ಕೊಡುವಂಥದ್ದು. ಅದಕ್ಕೆ ನಾವು ಏನು ಮಾಡ್ಬೋದು, ಅದು ದೂರವಾಣಿ ಸಂದರ್ಶನ ಅಂತ ನಾವು ಕರಿತಾ ಇದ್ದೀವಿ. ಹೌದಾ. ಅಂದರೆ ಟೆಲಿಫೋನ್ ಮುಖಾಂತರ ನಾವು ಇವತ್ತು ಅವರಿಗೆ ಪ್ರಶ್ನೆಗಳನ್ನು ಕೇಳಿ ಮಾಹಿತಿಗಳನ್ನು ಪಡೆಯುವಂಥದ್ದು. ಸೊ ನಿಮ್ಗೆ ಗೊತ್ತಿದೆ, ನಿಮಗೆ ಲಾಸ್ಟ್ ಟೈಮ್ ನಮ್ಮ ಒಂದು ಎಕನಾಮಿಕ್ಸ್ ಎಕ್ಸ್ಪರ್ಟ್ಸು ಧರ್ಮೇಂದ್ರ ಸರ್ ಅಂತೇಳಿ, ಓಕೆ. ಸೊ ಹಾವೇರಿ ಡಿಸ್ಟಿಕ್ನಲ್ಲಿ ಸಂಪನ್ಮೂಲ ವ್ಯಕ್ತಿ ಅಂತ ನಾವು ಕರಿತಾ ಇದ್ದೀವಿ. ಸೊ ಅವರು ರೇಡಿಯೋನಲ್ಲಿ ಸಾಕಷ್ಟು ಸಲ ಸಂದರ್ಶನ ಎಲ್ಲ ಕೊಟ್ಟಿರುವಂಥದ್ದು ನೀವೆಲ್ಲ ಆಲಿಸಿರ್ಬೋದು. ಹೌದಾ. ಸೊ ಸಾಕಷ್ಟು ವಿಷಯಗಳನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಹಂಚ್ಕೊಳ್ಳುವಂಥದ್ದು. ಇವೆಲ್ಲನೂ ಕೂಡ ಏನಂತಂದರೆ, ಸೊ ಟಿ ವಿಯಲ್ಲಿನೂ ಮಾಡ್ಬೋದು ಮತ್ತು ರೇಡಿಯೋನಲ್ಲಿ ಮಾಡಿರ್ಬೋದು. ಸೊ ನಾನು ಆಲಿಸಿರೋದು ರೇಡಿಯೋ ಮುಖಾಂತರ. ಹೌದಾ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಥರ ಸುಮಾರು ಎಕ್ಸ್ಪರ್ಟ್ಸ್ಗಳಿಗೆ ನಾವು ಏನು ಮಾಡ್ಬೋದು, ಇವತ್ತು ಟಿ ವಿ ಮುಖಾಂತರ ಕೂಡ, ದೂರವಾಣಿ ಮುಖಾಂತರ, ಹೌದಾ. ಸೊ ಜಾಸ್ತಿ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು, ಪ್ರಶ್ನೆಗಳನ್ನು ಕೇಳುವಂಥದ್ದು ಈ ಒಂದು ವಿಧಾನದಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಅಂಚೆ ಮೂಲಕ ಸಮೀಕ್ಷೆಯನ್ನು ನಡೆಸುವುದು. ಸೊ ಅಂಚೆ ಮೂಲಕ ಅಂತಂದರೆ ಆಲ್ರೆಡಿ ಇಲ್ಲಿ ಯಾರಿಗೆ ಯೂಸ್ ಆಗುತ್ತೆ ಅಂದರೆ ಎಜುಕೇಟೆಡ್ ಪೀಪಲಿಗೆ ಹೆಲ್ಪ್ ಆಗುತ್ತೆ, ವಿದ್ಯಾರ್ಥಿಗಳೇ. ಅನ್ಎಜುಕೇಟೆಡ್ಗೆ ಇದು ಹೆಲ್ಪ್ ಆಗೋದಿಲ್ಲ. ಯಾಕಂದರೆ ಅಂಚೆ ಅಂತಂದರೆ ಏನು ರೀ, ಆಲ್ರೆಡಿ ನಿಮ್ಗೆ ಲಾಸ್ಟ್ ಒಂದು 10-20 ವರ್ಷಗಳ ಹಿಂದೆ ಲೆಟರ್ಸ್ ಇತ್ತು, ಭಾಳಷ್ಟು ಅದರದ್ದು ಪ್ರಾಮುಖ್ಯತೆ ಇತ್ತು. ಇವಾಗೆಲ್ಲ ಲೆಟರ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಹೌದಾ. ಎಲ್ಲನೂ ಕೂಡ ಇವತ್ತು ಇಮೇಲು ಎಲ್ಲ ಇದೆ. ಹೌದಾ. ಸೊ ಇವತ್ತು ಫ್ಯಾಕ್ಸ್ ಇದೆ. ಸೊ ಇವತ್ತು ಆನ್ಲೈನ್ ಇದೆ. ಅದ್ರ ಮುಖಾಂತರ ಇವತ್ತು ಎಲ್ಲನೂ ಕೂಡ ಮಲ್ಟಿಮೀಡಿಯಾಸ್ಗಳಿದೆ. ಅದ್ರ ಮುಖಾಂತರ ನಾವು ಎಲ್ಲನೂ ಕೂಡ ಏನು ಮಾಡ್ತಾ ಇದ್ದೀವಿ, ಚಾಟ್ ಮಾಡ್ತಾ ಇದ್ದೀವಿ, ಮೆಸೇಜ್ ಮಾಡ್ತಾ ಇದ್ದೀವಿ. ಹೌದಲ್ಲ, ಆ ಥರ. ಸೊ ಅಲ್ಲಿ ಕೂಡ ಇದು ಮಾಡ್ಬೋದು. ಸೊ ಇದ್ರ ಅಂತಂದರೆ ಅಂಚೆ ಮೂಲಕ ಏನು ಮಾಡೋದು, ಬರೆಯುವಂಥದ್ದು, ಬರೆದು ಸಮೀಕ್ಷೆನ ನಡೆಸುವಂಥದ್ದು. ಸೊ ಇದು ಏನಂತಂದರೆ ಜಾಸ್ತಿ ಇಲ್ಲಿ ಯಾರು ಹೆಲ್ಪ್ ಆಗ್ತದೆ ಅಂತಂದರೆ ಎಜುಕೇಟೆಡ್ ಪೀಪಲ್ಸ್ಗೆ ಹೆಲ್ಪ್ ಆಗುತ್ತೆ. ಬಟ್ ಅನ್ಎಜುಕೇಟೆಡ್ಗೆ ಇದರಿಂದ ಡಿಸ್ಅಡ್ವಾಂಟೇಜಸ್ ಇದೆ. ಯಾಕಂದರೆ ಅವರಿಗೆ ಓದಲು ಮತ್ತು ಬರೆಯಲು ಬರುವುದಿಲ್ಲ, ಅದಕ್ಕೋಸ್ಕರ. ಹೌದಾ. ಈ ರೀತಿ. ನೆಕ್ಸ್ಟ್ ನೋಡಿ, ಸ್ವಲ್ಪ ಲೆಂದಿ ಆದರೂ ಪರವಾಗಿಲ್ಲ ವಿದ್ಯಾರ್ಥಿಗಳೇ, ದಯವಿಟ್ಟು. ಸೊ ನೀವು ಬೇಜಾರು ಮಾಡ್ಕೋಬೇಡ್ರಿ. ಭಾಳಷ್ಟು ಜನ ನನಗೆ ಹೇಳ್ತಾ ಇದ್ರಿ ಕಾಲ್ ಮಾಡಿ, ಸರ್ ಲೆಂದಿ ಆಗ್ತಾಯಿದೆ, ವಿಡಿಯೋ ಕಟ್ ಮಾಡಿ, ವಿಡಿಯೋ ತುಂಬ ಶಾರ್ಟ್ ಮಾಡಿ ಅಂತ. ದಯವಿಟ್ಟು ನಾನು ಶಾರ್ಟ್ ಮಾಡ್ತಾ ಹೋದರೆ ಸುಮಾರು ವಿಷಯಗಳನ್ನು ನಿಮಗೆ ಕ್ಲಿಯರ್ ಆಗುವುದಿಲ್ಲ ವಿದ್ಯಾರ್ಥಿಗಳೇ. ಹೌದಾ. ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ಏನು ಮಾಡಿರಿ, ಸ್ವಲ್ಪ ಇದನ್ನು ಏನು ಮಾಡ್ಕೋಬೇಕು, ನೀವು ಅರ್ಗಿಸ್ಕೋಬೇಕು. ಹೌದಾ. ಸೊ ಅರ್ಗಿಸ್ಕೋಬೇಕಂತಂದರೆ ನಿಮಗೆ ಮಾಹಿತಿಯನ್ನು ಇರುತ್ತೆ, ನಾಲೆಜನ್ನು ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲೆಂದಿ ಆದ್ರೂ ಪರವಾಗಿಲ್ಲ. ಓಕೆ. ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ, ಜನಗಣತಿ. ಹೌದಾ. ಸೊ ಜನಗಣತಿ ಮತ್ತು ಮಾದರಿ ಸಮೀಕ್ಷೆ ವ್ಯತ್ಯಾಸ ಅಂತ. ಆಲ್ರೆಡಿ ಜನಗಣತಿಯಲ್ಲಿ ಏನಿದೆ ಅಂದರೆ, ಸೊ ಇಲ್ಲಿ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಜನಸಂಖ್ಯೆಯ ಪ್ರತಿಯೊಂದು ಅಂಶವನ್ನು ಎಣಿಕೆಗೆ ಮಾಡುವಂಥದ್ದು. ಹೌದಾ. ಎಣಿಕೆಗೆ ಸೊ ಮಾಡುವ ಸಮೀಕ್ಷೆ ಜನಗಣತಿ ಅಥವಾ ಸಂಪೂರ್ಣ ಎಣಿಕೆ ವಿಧಾನ ಅಂತ ಕರಿತೇವೆ. ಸೊ ಇದು ಅಂತೂ ಆಲ್ರೆಡಿ ಇದು ಅತ್ಯಂತ ಹಳೆಯದಾದಂಥ ವಿಧಾನ. ಯಾಕಂದರೆ ಇದು ಬ್ರಿಟಿಷ್ ಗೌರ್ನಮೆಂಟ್ನಲ್ಲೇ ಬಂದಿರುವಂಥದ್ದು. 1881ರಲ್ಲಿ ಬಂದಿರೋದು. ಮುಂದೆ 1951ಕ್ಕೆ ಭಾರತ ಸರ್ಕಾರನೂ ಕೂಡ ಅದನ್ನು ಒಪ್ಪಿಕೊಂಡು ಅದನ್ನು ಏನು ಮಾಡ್ತಾ ಇದೆ ಅಂದರೆ ಫೈನಲೈಸ್ ಮಾಡುತ್ತೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ಪ್ರತಿ 10 ವರ್ಷಗಳಿಗೊಮ್ಮೆ ನಾವು ಏನು ಮಾಡ್ತಾ ಇದ್ದೀವಿ, ಜನಗಣತಿಯನ್ನು ನಡೆಸ್ತಾ ಇದ್ದೀವಿ. ಅದನ್ನು ನಾವು ಇವತ್ತು ಜನಗಣತಿ ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ಸೊ ಮಾದರಿ ಸಮೀಕ್ಷೆ ಅಂತಿದೆ ನೋಡಿ. ಹೌದಾ. ಮಾದರಿ ಸಮೀಕ್ಷೆ ಯಾವಾಗ ಜನಗಣತಿ ನಡೆಯೋಕ್ಕಾಗಲ್ಲ ಅಥವಾ ಮಾಡೋಕ್ಕಾಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ, ವಿಶೇಷ ಸಂದರ್ಭದಲ್ಲಿ ನಾವು ಇವುಗಳನ್ನು ಏನು ಮಾಡ್ತಾ ಇದ್ದೀವಿ, ಮಾದರಿ ಸಮೀಕ್ಷೆನ ಮಾಡ್ತಾ ಇದ್ದೀವಿ. ಉದಾಹರಣೆ ನಿಮ್ಗೆ ಗೊತ್ತಿದೆ, ಕೋವಿಡ್-19 ಗೊತ್ತಿದೆನಾ ವಿದ್ಯಾರ್ಥಿಗಳೇ? ಕೋವಿಡ್-19 2019 ಈ ವರ್ಷ ನಿಮ್ಗೆ ನೆನಪಿರ್ಬೋದು. ಸೊ ಈ ವರ್ಷದಲ್ಲಿ ವಿಶ್ವಕ್ಕೆ ಏನಾಗಿತ್ತು ಅಂದರೆ, ಸೊ ಒಂದು ಪಿಡುಗನ ಬಂದಿರುವಂಥದ್ದು. ಅದು ಎಲ್ಲ ಕಡೆ ದೊಡ್ಡ ಒಂದು ಡಿಸೀಸ್ ಆಗಿತ್ತು ಆ ಟೈಮಿಗೆ. ಆವಾಗ ಏನಾಗಿತ್ತು, 2019ರಿಂದ ಅದರ ಇಂಪ್ಯಾಕ್ಟ್ ಏನಾಗಿತ್ತು ಅಂದರೆ 2020, 2021 ಮತ್ತು 2022. ಹೌದಾ. ಸೊ 2022ವರೆಗೂ ಕೂಡ ಅದರದ್ದು ಇಂಪ್ಯಾಕ್ಟ್ ಬರ್ತಾನೆ ಇತ್ತು. ಹಾಗಾಗಿ 2021ಕ್ಕೆ ಏನು ಹೊಸ ಒಂದು ಲೈಕ್ ಏನು ಡೇಟಾಸ್ ಬೇಕಾಗಿತ್ತು, ಅದು ಕೆಲಸ ಆಗಬೇಕಾಗಿತ್ತು, ಅದು ಆಗಿಲ್ಲ ವಿದ್ಯಾರ್ಥಿಗಳೇ. ಅದು ನಿಮ್ಗೆ ಗೊತ್ತಿರಲಿ. ಇಲ್ಲಿ ನೋಡಿ, ಸೊ ನಿರ್ದಿಷ್ಟ ಸಂಖ್ಯೆ ಅಂದರೆ ಏನ್ರಿ, ಜನಸಂಖ್ಯೆ ಅಥವಾ ವಿಶ್ವದಿಂದ ಮಾದರಿ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಸೊ ಮಾಹಿತಿ ಪಡೆಯುವುದರ ಮೂಲಕ ಇಡೀ ಜನಸಂಖ್ಯೆಗೆ ಅನ್ವಯವಾಗುವುದನ್ನು ಮಾದರಿ ಸಮೀಕ್ಷೆ ಎನ್ನುತ್ತೇವೆ. ಹೌದಾ. ಸೊ ಈಗ ನಮ್ಮ ಭಾರತ ದೇಶದ ಒಂದು 2011ರ ಪ್ರಕಾರ ಜನಗಣತಿ ಎಷ್ಟಿತ್ತು ಅಂದರೆ ಇಷ್ಟಿತ್ತು ಅಂತ ಬರಿತೀವಿ. ಅಂದರೆ 121 ಕೋಟಿ ಇತ್ತು ಅಂತ. ಹೌದಾ. 121 ಕೋಟಿ ಅಂತ. ಸೊ ಇದು ಎಲ್ಲಿಂದ ಬಂತು ಡೇಟಾ? ಇದು ಎಲ್ಲಿಂದ ಬಂತು ಅಂದರೆ ಆಲ್ರೆಡಿ ಸಮೀಕ್ಷೆಯಿಂದ ಮಾಡಿರುವಂಥದ್ದು, ಅಂದರೆ ಜನಗಣತಿಯಿಂದ ಬಂದಿರುವಂಥದ್ದು. ಸೊ ನೆಕ್ಸ್ಟ್ 2021ಕ್ಕೆ ಎಷ್ಟು ಅಂತಂದರೆ ಅದು ಕಂಡುಹಿಡಿಬೇಕಾಗಿತ್ತು. ಅದನ್ನು ಕಂಡುಹಿಡಿದಿಲ್ಲ. ಬಟ್ ನಾವು ಒಂದು ರಫ್ಲಿ ಹೇಳ್ಬೋದು. ಸೊ 100
38 ಅಥವಾ 140 ಅಂತ ನಾವು ಅದನ್ನು ಫೈನಲೈಸ್ ಮಾಡ್ಬೋದು ವಿದ್ಯಾರ್ಥಿಗಳೇ. ಹಾಗಾಗಿ ಈ ಥರ. ಸೊ ನೆಕ್ಸ್ಟ್ ನೋಡಿರಿ, ಯಾದೃಚ್ಛಿಕ ಮಾದರಿಯಲ್ಲಿ ಓಕೆ, ಸೊ ಮಾದರಿಯನ್ನು ಆಯ್ಕೆ ಮಾಡುವ 2 ವಿಧಾನಗಳನ್ನು ಬಳಸಿರಿ ಅಥವಾ ಬರೆಯಿರಿ ಅಂತ. ಸೊ ಇಲ್ಲಿ ಲಾಟ್ರಿ ವಿಧಾನ ಅಂತಿದೆ ಮತ್ತು ಯಾದೃಚ್ಛಿಕ ಸಂಖ್ಯಾ ಕೋಷ್ಟಕದ ಬಳಕೆ ಅಂತ. ಲಾಟ್ರಿ ವಿಧಾನ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಸೊ ನಾವು ಏನನ್ನು ಫೈನಲೈಸ್ ಮಾಡಬೇಕು, ಏನನ್ನು ಇದು ಮಾಡಬೇಕಲ್ಲ, ಸೊ ಮೊದಲು ಒಂದು ಇದ್ರ ಒಳಗೆ ಬಾಕ್ಸ್ ಒಳಗೆ ಏನು ಮಾಡ್ತಾಯಿದ್ವಿ, ಬಾಲ್ ಒಳಗೆ ಸೇಮ್ ಕ್ವಾಲಿಟಿ ಸೇಮ್ ಸೈಜ್ ಇರುವಂಥದ್ದು ಮತ್ತು ಸೇಮ್ ಕಲರ ಎಲ್ಲನೂ ಕೂಡ ಸೇಮ್ ಆಗಿರಬೇಕು. ಅದರಲ್ಲಿ ಎಲ್ಲನೂ ಕೂಡ ಡೇಟಾನ ಕರೆಕ್ಟಾಗಿ ಬರಿಬೇಕು. ಬರೆದು ಅದರೊಳಗೆ ಹಾಕಿ ಸೊ ಒಂದು ಸಣ್ಣ ಮಗುವಿನಿಂದ ನಾವು ಅದನ್ನು ಚೀಟಿಯನ್ನು ಎತ್ತುವಂಥದ್ದು, ಎತ್ತಿ ಅದ್ರ ಮುಖಾಂತರ ನಾವು ಏನು ಮಾಡೋದು, ಫೈನಲೈಸ್ ಮಾಡೋದು. ಹೌದಾ? ಇವಾಗ ನೋಡಿರಿ, ಇದು ಎಕ್ಸಾಂಪಲ್ ಒಂದು ಹೆಂಗೆ ಕೊಡ್ಬೋದು ಅಂದರೆ, ಇವಾಗ ನಾವು ಒಂದು ಕ್ಲಾಸ್ನಲ್ಲಿ ಸೊ ಒಂದು 80 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತ ಅಂದ್ಕೊಳ್ಳಿ. ಹೌದಾ? ಎಷ್ಟು ಜನ ಇದ್ದಾರೆ ಒಂದು ಕ್ಲಾಸಲ್ಲಿ? 80 ಜನ. ಇದರೊಳಗೆ ನಾವು ಸೊ ಕ್ಲಾಸ್ CR ಅಂತ ಕರಿತಾ ಇದ್ದೀವಿ, ಅಂದರೆ ಕ್ಲಾಸ್ ರಿಪ್ರೆಸೆಂಟೇಟಿವ್ ಅಂತ ಸೆಲೆಕ್ಟ್ ಮಾಡೋದಿದೆ. ಹೌದಾ? ಈ ಸೆಲೆಕ್ಟ್ ಮಾಡಬೇಕಾದ್ರೆ ನಾವು ಹೇಳ್ತೀವಿ, ನೀವು ಯಾರ್ಯಾರು ಆಗ್ತೀರಿ CR ಎದ್ದು ನಿಂದಿರಿ ಅಂತ ಹೇಳ್ತೀವಿ. ಅವಾಗ ಏನಾಗ್ತದೆ ಅಂತಂದರೆ, ಸೊ ಒಂದು 4 ಜನ ಒಮ್ಮೆ ಎಟ್ ಎ ಟೈಮ್ ಎದ್ದು ಬಿಡ್ತಾರೆ. ಹೌದಾ? ನಾ ಆಗ್ತೀನಿ, ನೀ ಆಗ್ತೀನಿ ಅಂತೇಳಿ ಒಂದು 2 ಕಡೆ ಹುಡುಗಿಯರು ಹೇಳ್ತಾರೆ, ಇನ್ನೊಂದು 2 ಕಡೆ ಏನಾಗ್ತದೋ ಹುಡುಗರು ಹೇಳ್ತಾರೆ. ಅವಾಗ ಟೋಟಲ್ 4 ಜನ ಆಗ್ತಾರೆ. ಈ 4 ಜನಕ್ಕೆ ನಾವು ಎಟ್ ಎ ಟೈಮನ್ನು CR ಅಂತ ಕೊಡೋಕ್ಕಾಗಲ್ಲ. ನಮಗೆ ಬೇಕಾಗಿರೋದು ಹುಡುಗರಲ್ಲಿ ಒಂದು, ಹುಡುಗಿಯರಲ್ಲಿ ಒಂದು. ಸೊ ಇಬ್ಬರೂ ಆದರೆ ಅದು ಚೆನ್ನಾಗಿರ್ತಿತ್ತು, ಯಾವುದೇ ರೀತಿಯಂಥ ಒಂದು ಪ್ರಾಬ್ಲಮ್ ಬರ್ತಿರಲಿಲ್ಲ. ಬಟ್ ಇಲ್ಲಿ 4 ಜನ ಆಗಿದ್ದಾರೆ. ಆ 4 ಜನಗೋಸ್ಕರ ನಾವೇನು ಮಾಡ್ತಾಯಿದ್ದೀವಿ, ಸೊ ಅವ್ರಿಗೆ ಓಟ್ಗಳನ್ನು ಹಾಕೋದ್ರ ಮುಖಾಂತರ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ಆ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಏನಾಗ್ತಾ ಇದೆ ಅಂದರೆ, ಒಂದು ಏನಾಗುತ್ತೆ ಅಂದರೆ ಸಡನ್ನಾಗಿ ಸೊ ಅಲ್ಲಿ ಏನಾಗಿರ್ತದ, ಸೊ ಇಬ್ಬರಿಗೆ ಓಟ್ಗಳೇನಾಗಿರ್ತಾವೆ ಅಂತಂದರೆ, ಒಬ್ಬನಿಗೆ ಫಾರ್ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ, ಇದು ನೀವು ನಿಖರ ಅಂತ ಅನ್ಕೋಬೇಡಿ. ಏನಂತಂದರೆ, ಒಬ್ಬ ಎ ಅನ್ನೋಂಥ ವ್ಯಕ್ತಿಗೆ ಒಂದು ಆಲ್ರೆಡಿ ಏನಾಗಿದೆ 30 ಬಂದಿದೆ ಅಂತ ತಿಳ್ಕೊಳ್ಳೋಣ. ಬಿಗೂ ಕೂಡ 30 ಬಂದಿರುತ್ತೆ ಅಂತ ಅಂದ್ಕೊಳ್ಳೋಣ. ಸೊ ಟೋಟಲ್ ಎಷ್ಟಾಯ್ತು ರೀ? 60 ಆಯಿತು. ಕರೆಕ್ಟಾ? 60 ಆಯಿತು. ಸೊ ಉಳಿದಂಥ 20 ಇಬ್ಬರಿಗೆ ಡಿಸ್ಟ್ರಿಬ್ಯೂಟ್ ಆಗ್ಯದ, ಸಿ ಮತ್ತು ಡಿಗೆ. ಹೌದಾ? ಸಿ ಅವನಿಗೆ ಏನಾಗಿರ್ತದೆ ಅಂದರೆ 12 ಬಂದಿರ್ತದೆ, ಮತ್ತು ಡಿ ಅನ್ನೋನಿಗೆ ಏನಾಗಿರ್ತದೆ 8 ಆಗಿರ್ತದೆ ಅಂತ ಅಂದ್ಕೊಳ್ಳೋಣ. ಅವಾಗ ಅಲ್ಲಿ 20 ಹೋಗಿಬಿಡ್ತು. ಹೌದಾ? ಇವರಿಗೆ ಎಲಿಜಿಬಲ್ ಆಗಲ್ಲ ಅಂತ. ಅದಕ್ಕೆ ಸಿ ಮತ್ತು ಡಿ ಕ್ಯಾನ್ಸಲ್ ಆದರು. ಈಗ ಉಳಿದೋರು ಯಾರು? ಎ ಅಂತ ಬಿ. ಹೌದಾ? ಈಗ ಎ ಮತ್ತು ಬಿ ಉಳಿದೋರಲ್ಲ, ಇವರು ಇಬ್ಬರಿಗೂ ಕೂಡ ಏನಾಗಿದೆ ಅಂತಂದರೆ ಸೊ ಆಲ್ರೆಡಿ ಸೇಮ್ ಬಂದಿದ್ದಾವೆ. ಈಗ ಇವರನ್ನು ಮತ್ತೆ ನಾವು ಚಿಟ್ಟಿ ಹಾಕಿ ಅಥವಾ ಅವರನ್ನು ಇದು ಮಾಡೋಕ್ಕೆ ಲೈಕ್ ವೋಟಿಂಗ್ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಏನು ಮಾಡೋದು ಅಂದರೆ, ಇವರಿಬ್ಬರು ಹೆಸರನ್ನು ಬರೆದು ಒಂದು ಚೀಟಿಯಲ್ಲಿ ಬರೆದು ಸೊ ಒಂದು ಬಾಲಲ್ಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿ, ಸೊ ನಮ್ಗೆ ಗೊತ್ತಿರಲಾರ್ದಂಥ ವಿದ್ಯಾರ್ಥಿಗಳನ್ನು, ಯಾಕಂದರೆ ಅಲ್ಲಿ ಅನ್ನಿಸ್ಬೋದು ಈ ವಿದ್ಯಾರ್ಥಿ ಮತ್ತು ಇನ್ನೊಬ್ಬ ವಿದ್ಯಾರ್ಥಿ ಇಬ್ಬರು ಬಂದಿದ್ದಾರೆ, ಈ ಇಬ್ಬರಲ್ಲಿ ನಾವು ಇವತ್ತೇನು ಮಾಡಬೇಕಾಗಿದೆ, CR ಅನ್ನು ತರಬೇಕಾಗಿದೆ. ಹೌದಾ? ಹುಡುಗರಲ್ಲಿ. ಸೊ ಇವಾಗ ತರಬೇಕಂತಂದರೆ ನಾವು ಏನು ಮಾಡೋಕ್ಕೆ ಬರಲ್ಲ, ಆಲ್ರೆಡಿ ಈ ಕ್ಲಾಸ್ ರೂಮ್ನಲ್ಲಿದ್ದಂಥ ವಿದ್ಯಾರ್ಥಿಯನ್ನು ನಾವು ಬಳಸ್ಕೋಬಾರ್ದು, ನೆನ್ಪಿಟ್ಕೊಳ್ಳಿ. ಹೌದಾ? ಸೊ ಅದಕ್ಕೆ ನಮ್ಮ ಕ್ಲಾಸಿಗೆ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಇಯರ್ದಾಗ ನಾವು CR ಮಾಡ್ತಾ ಇದ್ದೀವಿ ಅಂದರೆ, ಫಸ್ಟ್ ಇಯರ್ದಲ್ಲಿ ಸೊ ಅವನಿಗೆ ಯಾರಿಗೂ ಗೊತ್ತಿರಲಾರ್ದಂಥ ವಿದ್ಯಾರ್ಥಿಯನ್ನು ತಂದು ನಾವೇನು ಮಾಡೋದು, ಆ ಚಿಟ್ಟಿಯನ್ನು ಎತ್ತೋದು. ಹೌದಾ? ಎತ್ತಿ ಅವಾಗ ಯಾವ್ದು ಹೆಸರು ಬರುತ್ತೆ ಅಲ್ಲ ಅದನ್ನು ನಾವು ಫೈನಲ್ ಮಾಡೋದು. ಅವಾಗ ಏನಾಗುತ್ತೆ ಅಂದರೆ, ಸೊ ಎ ಬರಲಿಲ್ಲ ಅಂತಂದರೆ ಬಿ ಲಕ್ಕಿಲಿ ಬಂದು ಅಂದರೆ ಅವಾಗ ಬಿ ಏನಾಗ್ತಾನೆ, CR ಆಗ್ತಾನೆ, ಏನಾಗ್ತಾನೆ, ಸೊ ಅವ ಹೊರಗೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಸಾಧ್ಯತೆ ಇರುತ್ತೆ. ಇದು ಲಾಟ್ರಿ ಸಿಸ್ಟಮ್ ಅನ್ನುವಂಥದ್ದು ಅಥವಾ ಲಾಟ್ರಿ ವಿಧಾನ. ಅದೇ ಥರ ಇದು ಯಾದೃಚ್ಛಿಕ ಸಂಖ್ಯಾ ಕೋಷ್ಟಕದ ಬಳಕೆ ಅಂತ. ಇದ್ರ ಬಗ್ಗೆ ಡೀಟೇಲ್ಸ್ 4 ಮಾರ್ಕ್ಸ್ನಲ್ಲಿದೆ, ಅಲ್ಲಿ ನಾನು ಇದನ್ನು ಕಂಟಿನ್ಯೂ ತೊಗೋತೀನಿ. ಹೌದು? ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ಅದನ್ನು ಸ್ಯಾಂಪ್ಲಿಂಗ್ ಹೆಂಗೆ ಮಾಡ್ತೀವಿ, ಯಾಕೆ ಯಾದೃಚ್ಛಿಕ ಕೋಷ್ಟಕ ನಿರ್ಮಾಣ ಮಾಡಬೇಕು ಅನ್ನೋವಂಥದ್ದು ಅದು ಎಲ್ಲನೂ ಕೂಡ ಅಲ್ಲಿ ನಿಮಗೆ ಕವರ್ ಮಾಡ್ತೀನಿ ವಿದ್ಯಾರ್ಥಿಗಳೇ. ನೆಕ್ಸ್ಟ್ ನೋಡಿ, ಕೊನೆಯ ಪ್ರಶ್ನೆ ಇದು, ಪೈಲಟ್ ಸಮೀಕ್ಷೆ ಎಂದರೇನು ಅಂತ ಅಥವಾ ಅದರ ಅರ್ಥ ಅಂತ ಬರೀರಿ ಅಂತ. ಹೌದಾ? ಪೈಲಟ್ ಸಮೀಕ್ಷೆ ಅಂದರೆ ಏನ್ರಿ ಅಂದರೆ, ಪ್ರಶ್ನಾವಳಿಗಳನ್ನು ಸಿದ್ಧಪಡಿಸಿದ, ಹೌದಾ, ನಂತರ ಒಂದು ಸಣ್ಣ ಗುಂಪಿನೊಂದಿಗೆ, ಹೌದಾ, ಒಂದು ಸಣ್ಣ ಗುಂಪಿನೊಂದಿಗೆ ಪರೀಕ್ಷಿಸಿ ನೋಡುವುದನ್ನೇ ಅಥವಾ ನೋಡುವುದಕ್ಕೆ ಸಮೀಕ್ಷೆ ಅಥವಾ ಪೈಲಟ್ ಸಮೀಕ್ಷೆ ಅನ್ನುತ್ತೇವೆ. ಹೌದಾ? ಸೊ ಪೈಲಟ್ ಸಮೀಕ್ಷೆ ಅಥವಾ ಪೂರ್ವಭಾವಿ ಪರೀಕ್ಷೆ ಅಂತ ಕರಿತಾ ಇದ್ದೀವಿ. ಅಥವಾ ಇನ್ನೊಂದು ವರ್ಡ್ ಇದೆ, ಸೊ ಪೈಲಟ್ ಸರ್ವೆ ಅಂತೂ ಕೂಡ ಕರಿತಾ ಇದ್ದೀವಿ. ಅಂದರೆ ಏನ್ರಿ, ಈಗ ಈ 80 ಜನ ಏನಿದಾರಲ್ಲ, 80 ಜನರಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಒಂದು 8 ಗ್ರೂಪ್ಗಳ ಮಾಡ್ತೀವಿ. ಹೌದಾ? ಅಂದರೆ 10 ಒಂದು 8 ಗುಂಪು ಮಾಡ್ತೀವಿ. ಹೌದಾ? ಅವಾಗ ಏನಾಗ್ತದೆ, 80 ಆಗ್ತದೆ. ಹೌದಾ? 80 ಮೆಂಬರ್ಸ್ 8 ಗುಂಪುಗಳಾದಾಗ ನಾವೇನು ಮಾಡ್ತಾ ಇದ್ದೀವಿ, ಆ ಗುಂಪಿನಾಗ ಒಬ್ಬೊಬ್ಬರನ್ನು ನಾವೇನು ಮಾಡ್ತಾ ಇದ್ದೀವಿ, ಸೊ 10 ಜನರು ಇರುವಂಥ ಒಂದು ಏನು ಮಾಡ್ತಾ ಇದ್ದೀವಿ, ಒಂದು 8 ಗುಂಪುಗಳನ್ನು ಮಾಡಿದಾಗ ಎಲ್ಲ ಗುಂಪಿನ ಒಂದು ಸದಸ್ಯರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ ಸ್ಯಾಂಪಲ್ಸ್ಗಳಂತ. ಹೌದಾ? ಆ ಸ್ಯಾಂಪಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಗುಂಪನ್ನು ಇಟ್ಟುಕೊಂಡು ಆ ಗುಂಪಿಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಚರ್ಚೆ ಮಾಡ್ತಾ ಇದ್ದೀವಿ.
ಹೌದಾ, ಚರ್ಚೆ ಮಾಡಿ ಅವರಿಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಆ ಮಾಹಿತಿ ಮುಖಾಂತರ ಇಡೀ ಕ್ಲಾಸಿಗೆ ಅದನ್ನು ಕನ್ವೆ ಮಾಡೋಕ್ಕೆ ಪ್ರಯತ್ನ ಮಾಡುವಂಥದ್ದು. ಅಂದ್ರೆ ಅರ್ಥ, ಸೊ ಇಡೀ ಒಂದು ಭಾರತ ದೇಶದಲ್ಲಿ ಜನಗಣತಿಯನ್ನು ನಾವು ಮಾಡೋಕ್ಕಾಗದೇ ಇರೋವಂಥ ಸಂದರ್ಭದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ಒಂದಿಷ್ಟು ಏರಿಯಾಗಳನ್ನು ಸ್ಯಾಂಪಲ್ ಆಗಿ ಆಯ್ಕೆ ಮಾಡಿಕೊಂಡು ಆ ಏರಿಯಾದಲ್ಲಿ ಮುಟ್ಟಿ ಆ ಏರಿಯಾದಿಂದ ಮಾಹಿತಿಗಳನ್ನು ಕಲೆಕ್ಟ್ ಮಾಡಿಕೊಂಡು, ಸೊ ಆ ನಂತರ ನಾವೇನು ಮಾಡೋದು, ಅದನ್ನು ಇಡೀ ಒಂದು ಭಾರತ ದೇಶಕ್ಕೆ ಅನ್ವಯ ಮಾಡಿ ಹೇಳುವಂಥದ್ದು. ಈ ಒಂದು ವಿಧಾನ ಏನಂತಂದರೆ ಪೈಲಟ್ ಸಮೀಕ್ಷೆ ಅಂತೇಳಿ ನಾವು ಕರಿತಾ ಇದ್ದೀವಿ. ಹೌದಾ, ಇದೇ ಥರ ಇನ್ನೊಂದೂ ಕೂಡ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಬರುತ್ತೆ, ಅದನ್ನು ಕೂಡ ಅದೇ ಥರ ಆಗುತ್ತೆ. ಬಟ್ ವ್ಯತ್ಯಾಸ ಇದೆ ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಇದ್ದಂಥ ಸ್ಟೂಡೆಂಟ್ಸ್ನಲ್ಲೇ ಒಂದು ಗುಂಪು ಮಾಡಿ ಆ ಗುಂಪಿನ ಮುಖಾಂತರ ಅವರನ್ನು ನಾವೇನು ಮಾಡೋದು, ಸೊ ಎಜುಕೇಟ್ ಮಾಡೋದು, ಸೊ ಅವ್ರ ಜೊತೆನೇ ಎಲ್ಲನೂ ಕೂಡ ನಾವು ಇಂಟ್ರೋಗೇಟ್ ಮಾಡೋದು. ಈ ರೀತಿಯಾದಂಥ ಒಂದು, ಸೊ ಬಿಫೋರ್ ನಾವು ಅವರಿಗೆ ಒಂದಿಷ್ಟು ಕ್ವಶನ್ಸ್ಗಳನ್ನು ಕೊಟ್ಟು ಕ್ವಶನಿಯರನ್ನು ರೆಡಿ ಮಾಡಿಸಿ ಅವರ ಮುಖಾಂತರ ಎಲ್ಲನೂ ಕೂಡ ನಾವು ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು. ಈ ರೀತಿಯಾದಂಥ ಒಂದು, ಸೊ ಪರೀಕ್ಷೆ ಮಾಡುವಂಥ ವಿಧಾನವನ್ನು ಇವತ್ತು ನಾವು ಪೈಲಟ್ ಸಮೀಕ್ಷೆ ಅಂತೇಳಿ ಕರಿತಾ ಇದ್ದೀವಿ ವಿದ್ಯಾರ್ಥಿಗಳೇ. ಸೊ ಇಷ್ಟು ಈ ಒಂದು ಚಾಪ್ಟರ್ನಲ್ಲಿ ಬರುವಂಥ ಒಂದು, ಸೊ ಅಂಶಗಳು, ಇವುಗಳನ್ನು ಭಾಳ ಇಂಪಾರ್ಟೆಂಟ್ ಇದೆ ವಿದ್ಯಾರ್ಥಿಗಳೇ. ಸೊ ಎಲ್ಲ ಒಂದು ಪ್ರಶ್ನೆಗಳು ಭಾಳಷ್ಟು ಇಂಪಾರ್ಟೆಂಟ್ಸ್ ಇದೆ ಇಲ್ಲಿ. ಇದೇ ಇಂಪಾರ್ಟೆಂಟ್ ಅಂತ ಹೇಳೋದು ಕಷ್ಟ ಇದೆ, ಅದಕ್ಕೋಸ್ಕರ ದಯವಿಟ್ಟು ಎಲ್ಲನೂ ಸ್ಕಿಪ್ ಮಾಡದೆ ನೋಡಿ. ಹೌದಾ, ಸೊ ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಹೊಸಬರಿದ್ದರೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಕನಾಮಿಕ್ಸ್ ರವಿ 1776 ಅಂತ ನನ್ನ ಯೂಟ್ಯೂಬ್ ಚಾನಲ್ಲು. ಸೊ ಮತ್ತು ಆಲ್ರೆಡಿ ಭಾಳಷ್ಟು ಜನರೆಲ್ಲನೂ ಕೂಡ ತುಂಬ ಚೆನ್ನಾಗಿ ಆಲಿಸ್ತಾ ಇದ್ದೀರಿ. ಸೊ ನೀವು ಎಲ್ಲನೂ ಕೂಡ ಏನು ಮಾಡ್ತಾ ಇದ್ರಿ, ಕಾಲ್ ಎಲ್ಲ ಮಾಡಿದಿರಿ. ಸೊ ಅದಕ್ಕೂ ಕೂಡ ನನ್ನ ಕಡೆಯಿಂದ ಒಂದು ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ.